ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಪ್ರೀತಿಯ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚ್ ಏನು ವಿಶೇಷ ಮಾಹಿತಿಯಪ್ಪ ಅಂತಂದ್ರೆ ಚಾರ್ಟರ್ಡ್ ಸರ್ಕಾರಿ ಬ್ಯಾಂಕ್ ರಿಕ್ವೈರ್ಮೆಂಟ್ 2026 ಸ್ನೇಹಿತರೆ. ಚಾರ್ಟರ್ಡ್ ಸರ್ಕಾರಿ ಬ್ಯಾಂಕ್ ನಿಮಿತ್ತ ಬೆಂಗಳೂರಿನಲ್ಲಿ ಖಾಲಿ ಇರುವ ಕಿರಿಯ ಸಹಾಯಕರು ಹಾಗೂ ಚಾಲಕ ಕಮ್ ಅಟೆಂಡರ್ ಇರ್ತಕ್ಕಂಥ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಕರ್ತವ್ಯ ಸ್ಥಳ, ಶೈಕ್ಷಣಿಕ ಅರ್ಹತೆ, ವಯೋಮಾನ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ, ಓವರಾಲ್ ಆಗಿ ಫುಲ್ ನೋಟಿಫಿಕೇಶನ್ ವಿವರವನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾಕಪ್ಪ ಅಂದ್ರೆ ಪ್ರತಿನಿತ್ಯ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಹುದ್ದೆಗಳ ಮಾಹಿತಿ ಕೊಡೋದ್ರಿಂದ ತಪ್ಪದೆ ನೋಟಿಫಿಕೇಶನ್ ನಿಮಗೆ ಬರಲಿದೆ. ಪ್ರೀತಿಯ ಸ್ನೇಹಿತರೆ, ಹುದ್ದೆಗಳ ಬಗ್ಗೆ ನಾವು ಮಾಹಿತಿ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇದಾಗಿ ಏನಪ್ಪಾ ಅಂದ್ರೆ ಕಿರಿಯ ಸಹಾಯಕರು ಮತ್ತು ಚಾಲಕ ಕಮ್ ಅಟೆಂಡರ್ ಇರ್ತಕ್ಕಂಥ ವಿವಿಧ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಕರ್ತವ್ಯ ಸ್ಥಳ ಎಲ್ಲಿಯಪ್ಪ ಅಂತಂದ್ರೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಬೆಂಗಳೂರಿನಲ್ಲೇ ಕೆಲಸವನ್ನ ನಿರ್ವಹಿಸಬೇಕಾಗತ್ತೆ. ಓಕೆ, ನಮ್ಮ ರಾಜಧಾನಿ ಬೆಂಗಳೂರಿನಲ್ಲೇ ಕೆಲಸವನ್ನ ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು ಅಂತ ನಾವು ಮಾಹಿತಿ ನೋಡೋದಾದ್ರೆ ಒಟ್ಟು ಇಲ್ಲಿ 9 ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಎಷ್ಟಿರ್ತಕ್ಕಂಥದ್ದು 9 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಯಾವೆಲ್ಲ ಒಂದು ಹುದ್ದೆಗಳು ಕರೆದಿದ್ದಾರೆ ಆ ಹುದ್ದೆಗೆ ಅನುಗುಣವಾಗಿರ್ತಕ್ಕಂಥ ಸಂಖ್ಯೆ ಎಷ್ಟು ಅಂತ ನಾವು ಮಾಹಿತಿ ನೋಡೋದಾದ್ರೆ ತಾವುಗಳು ಗಮನಿಸಬಹುದಾಗಿದೆ. ಹುದ್ದೆ ಮತ್ತು ಹುದ್ದೆಗೆ ಅನುಗುಣವಾಗಿ ಹುದ್ದೆಗಳ ಸಂಖ್ಯೆ ನೋಡಿ. ಕಿರಿಯ ಸಹಾಯಕರು ಇರ್ತಕ್ಕಂಥದ್ದು 7 ಹುದ್ದೆಗೆ ಇರ್ತಕ್ಕಂಥದ್ದು, ಚಾಲಕ ಕಮ್ ಅಟೆಂಡರ್ ಇರ್ತಕ್ಕಂಥ 2 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದರೆ ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕಾದ್ರೆ ಯಾವೆಲ್ಲ ಒಂದು ಕ್ವಾಲಿಫಿಕೇಶನ್ ಹೊಂದಿರಬೇಕಾಗತ್ತೆ, ಯಾವ ಒಂದು ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಯಾವ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ನಾವು ಶೈಕ್ಷಣಿಕ ಅರ್ಹತೆ ಬಗ್ಗೆ ಮಾಹಿತಿ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದಾಗಿದೆ. ಕಿರಿಯ ಮತ್ತು ಸಹಾಯಕರಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಯಾವುದೇ ಪದವಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಆಗಿರಬೇಕು, ಕಂಪ್ಯೂಟರ್ ಆಪರೇಷನ್ ಇರ್ತಕ್ಕಂಥದ್ದು ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಹೊಂದಿರಬೇಕಾಗುತ್ತೆ. ನೋಡಿ, ನೀವು ಯಾವುದೇ ಪದವಿಯನ್ನು ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಬೇಕಾದ್ರೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು, ನೀವು ಪದವಿಯನ್ನು ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅದರಲ್ಲಿ ಬಹುಮುಖ್ಯವಾಗಿ ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನವನ್ನು ಅಂದ್ರೆ ನಿಮಗೆ ಬೇಸಿಕ್ ಕಂಪ್ಯೂಟರ್ ಇರ್ತಕ್ಕಂಥ ಒಂದು ಅಪ್ಲಿಕೇಶನ್ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಇರ್ತಕ್ಕಂಥ ಒಂದು ಜ್ಞಾನವನ್ನು ಅಂದ್ರೆ ನೀವು ಬೇಸಿಕ್ ಕಂಪ್ಯೂಟರ್ ಮಾಸ್ಟರ್ ಡಿಗ್ರಿ ಕಂಪ್ಯೂಟರ್ ಕೋರ್ಸ್ ಏನು ಮಾಡಿರ್ತೀರಿ ಆ ಕೋರ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಅಂದ್ರೆ ಕಂಪ್ಯೂಟರ್ ಒಂದು ನಾಲೆಜ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಚಾಲಕ ಕಮ್ ಮತ್ತು ಅಟೆಂಡರ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಇವರು ಕೇವಲ ಇಲ್ಲಿ SSLC ತೇರ್ಗಡೆ ಆದ್ರೆ ಸಾಕು ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ, ಮಿನಿಮಮ್ ಇರ್ತಕ್ಕಂಥದ್ದು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗೆ ಸಲ್ಲಿಸಬಹುದಾಗಿದೆ. ಅದರ ಜೊತೆಗೆ ಲಘು ಮೋಟಾರ್ ವಾಹನ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರತಕ್ಕಂಥದ್ದು ಅಂದ್ರೆ ಲೈಟ್ ವೆಹಿಕಲ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಒಂದು ಲಘು ಮೋಟಾರ್ ವಾಹನ ಒಂದು ಪರವಾಗಿನ ಹೊಂದಿರತಕ್ಕಂಥ ಅಂದ್ರೆ ಒಂದು ಲೈಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಅದರ ಜೊತೆಗೆ SSLC ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಯಾವುದು ಚಾಲಕ ಕಮ್ ಅಟೆಂಡರ್ ಇರ್ತಕ್ಕಂಥ ಹುದ್ದೆಗಳಿಗೆ. ಅದೇ ರೀತಿ ಈ ಒಂದು ಹುದ್ದೆಯನ್ನು ಪಡೆದುಕೊಳ್ಳಬೇಕಾದ್ರೆ ಯಾವ ಒಂದು ವಯೋಮಿತಿ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡೋದಾದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕಕ್ಕೆ ಅಭ್ಯರ್ಥಿಗಳು ಮಿನಿಮಮ್ 18 ವರ್ಷ ಇರಬೇಕು. ನೋಡಿ, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನಾನು ನಿಮ್ಗೆ ಮುಂದೆ ಹೇಳುತ್ತೇನೆ. ಆ ದಿನಾಂಕಕ್ಕೆ ಅನುಗುಣವಾದಂತೆ ಮಿನಿಮಮ್ 18 ವರ್ಷ ಪೂರೈಸಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅಂದ್ರೆ SC/ST ಅಭ್ಯರ್ಥಿಗಳಿಗೆ 40 ವರ್ಷ, ಹಿಂದುಳಿದ ಅಭ್ಯರ್ಥಿಗಳಿಗೆ ಅಂದ್ರೆ ಅದು OBC ಅಭ್ಯರ್ಥಿಗಳಿಗೆ 38 ವರ್ಷ, ಈ ತರ ಅಭ್ಯರ್ಥಿಗಳಿಗೆ ಅಂದ್ರೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಮ್ಯಾಕ್ಸಿಮಮ್ ವಯೋಮಿತಿ 35 ವರ್ಷದ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವೆಷ್ಟು, ಹುದ್ದೆಗೆ ಅನುಗುಣವಾಗಿ ಸಿಗ್ತಕ್ಕಂಥ ವೇತನ ನೋಡೋದಾದ್ರೆ ನಾವಿಲ್ಲಿ ಕಿರಿಯ ಸಹಾಯಕರು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 37,500 ರಿಂದ 76,100 ರೂಪಾಯಿವರೆಗೂ ವೇತನವಿದ್ದರೆ ಚಾಲಕ ಕಮ್ ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 29,600 ರೂಪಾಯಿವರೆಗೂ ವೇತನ ಸಿಗಲಿದ್ದು ಇದು ಮಿನಿಮಮ್ ವೇಜಸ್ ಆಗಿದ್ರೆ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು 52,800 ರೂಪಾಯಿ. ನೋಡಿ, 29,600 ರೂಪಾಯಿ ಅನ್ನೋದೇನಿದೆ ನಿಮಗೆ ಮೂಲ ವೇತನ ಆಗಿದೆ. ಅಂದ್ರೆ ನಿಮಗೆ ಮೊದಲನೇ ವರ್ಷಕ್ಕೆ ಸಿಗ್ತಕ್ಕಂಥ ಇದು ಮೊದಲನೇ ವರ್ಷಕ್ಕೆ ಮತ್ತು ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನವಾಗಿರಲಿದೆ. ಅದೇ ರೀತಿ ಈ ಹುದ್ದೆನ ಅಪ್ಲಿಕೇಶನ್ ಹಾಕಾದ ನಂತರ ಯಾವ ರೀತಿಯ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಲಿದ್ದಾರೆ ಅಂದ್ರೆ
ತಾವುಗಳು ಗಮನಿಸಬಹುದಾಗಿದೆ. ಮೊದಲದಾಗಿ ಒಂದು ಲಿಖಿತ ಎಕ್ಸಾಮ್ ಅನ್ನು ನಡೆಸಲಾಗುವುದು. ಆ ಲಿಖಿತ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ನಡೆಸಿ ಹುದ್ದೆಗಳಿಗೆ ಆಯ್ಕೆ ಮಾಡಲಾಗುವುದು. ನೋಡಿ, ಮೊದಲದಾಗಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ ನೀಡ್ತಾರೆ. ಓಕೆ, ಆ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಸಂದರ್ಶನ ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆಯನ್ನು ಮಾಡಲಾಗುವುದು. ಇದಾದ ನಂತರ ಚಾಲನೆ ಮತ್ತು ಅಟೆಂಡರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ವಾಹನ ಚಾಲನ ಸಾಮರ್ಥ್ಯ ಪರೀಕ್ಷೆ ಕೂಡ ನಡೆಸಲಾಗುವುದು. ನೋಡಿ, ಅಂದ್ರೆ ಡ್ರೈವಿಂಗ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು, ಅಟೆಂಡರ್ ಡ್ರೈವಿಂಗ್ ಇರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಅವರು ವಾಹನ ಚಾಲನೆ ಮತ್ತು ಪರೀಕ್ಷೆ ಕೂಡ ಅದಕ್ಕೆ ಪ್ರಾಕ್ಟಿಕಲ್ ನಡೆಸಲಾಗುವುದು. ವಾಹನ ಅಂದ್ರೆ ಲೈಟ್ ವೆಹಿಕಲ್ ಲೈಸೆನ್ಸ್ ಅನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ವಾಹನ ಚಾಲನೆ ಒಂದು ಪ್ರಾಕ್ಟಿಕಲ್ ಕೂಡ ನೀಡಲಾಗುವುದು ಅವರಿಗೆ. ಓಕೆ, ಅದಾದ ನಂತರ ಅರ್ಜಿ ಸಲ್ಲಿಕೆ ವಿಧಾನ ಅಂದ್ರೆ ಈ ಒಂದು ಹುದ್ದೆಗಳನ್ನ ಯಾವ ರೀತಿಯ ಒಂದು ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವು ಮಾಹಿತಿ ನೋಡೋದಾದ್ರೆ, ಅಭ್ಯರ್ಥಿಗಳು ತಾವುಗಳು ಗಮನಿಸಬಹುದಾಗಿದೆ. ಈ ಹುದ್ದೆಗಳು ಆಫ್ಲೈನ್ ಮೂಲಕವೇ ಅರ್ಜಿಗಳನ್ನ ಸಲ್ಲಿಸಬೇಕು. ಈ ಆಫ್ಲೈನ್ ಮೂಲಕ ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದನ್ನು ಕುಲಂಕುಷವಾಗಿ ನಿಮಗೆ ಇಲ್ಲಿ ಮುಂದೆ ಮಾಹಿತಿ ಹೇಳ್ತೇನೆ, ಗಮನಿಸಿ. ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ವಿಳಾಸ ಅಂದ್ರೆ ಈ ಒಂದು ಅಪ್ಲಿಕೇಶನ್ ಏನಿದೆ ಆಫ್ಲೈನ್ ಅಪ್ಲಿಕೇಶನ್ ಆಗಿರೋದ್ರಿಂದ ನೀವು ಒಂದು ಅಪ್ಲಿಕೇಶನ್ ಈ ಒಂದು ಅಡ್ರೆಸ್ಗೆ ತಾವುಗಳು ಸಲ್ಲಿಸಬೇಕಾಗತ್ತೆ. ಯಾವುದಪ್ಪ ಅಂದ್ರೆ ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಮಿತ್ತ ನಂಬರ್ 1 ಮತ್ತು 1 ಮುಖ್ಯ ರಸ್ತೆ 1 ಬ್ಲಾಕ್ ಕೋರಮಂಗಲ ಬೆಂಗಳೂರು 560034 ಈ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನ ಸಲ್ಲಿಸತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಅರ್ಜಿಯ ಜೊತೆಗೆ ನಿಗದಿತ ಅರ್ಜಿ ಶುಲ್ಕ ವಿವರವನ್ನು ನೋಡೋದಾದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 1200 ರೂಪಾಯಿ ಇಲ್ಲಿರ್ತಕ್ಕಂಥ ಒಂದು ಅರ್ಜಿ ಶುಲ್ಕ. ಎಷ್ಟಿದು? ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ SC ST ಅಭ್ಯರ್ಥಿಗಳಿಗೆ 1200 ರೂಪಾಯಿ ಅರ್ಜಿ ಶುಲ್ಕವಿದ್ದರೆ, ಉಳಿದೆಲ್ಲ ಅಭ್ಯರ್ಥಿಗಳಿಗೆ ಅಂದ್ರೆ ಅದು ಜನರಲ್ ಕ್ಯಾಟಗರಿ ಮತ್ತು OBC ಕ್ಯಾಟಗರಿ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ 2000 ರೂಪಾಯಿ ಅರ್ಜಿ ಶುಲ್ಕವಿದೆ. ಅದೇ ರೀತಿ ಈ ಅರ್ಜಿ ಶುಲ್ಕವನ್ನು ಹೇಗೆ ಪಾವತಿಸಬೇಕಪ್ಪ ಅಂದ್ರೆ, ಈ ಅರ್ಜಿ ಶುಲ್ಕವನ್ನು ಚಾರ್ಟರ್ಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಹೆಸರಿಗೆ ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಅರ್ಜಿ ಜೊತೆಗೆ ಈ ಒಂದು DD ಸಲ್ಲಿಸಬೇಕಾಗತ್ತೆ. ಅಂದ್ರೆ ಈ ಏನಿದೆ ನೋಡಿ, ತಾವು ಗಮನಿಸಬಹುದಾಗಿ ಇವರ ಒಂದು ಹೆಸರಿನಲ್ಲಿ ಓಕೆ ನೀವು DD ತಕ್ಕೊಂಡು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಆ ಒಂದು ಅರ್ಜಿ ಜೊತೆಗೆ ಈ ಒಂದು DDಯ ಒಂದು ಫಾರ್ಮ್ ಅನ್ನ ನೀವು ಹಾಕಿ ನಾನು ಹೇಳಿದ ಮೊದಲೇ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನ ಸಲ್ಲಿಸ್ತಕ್ಕಂಥದ್ದು. ಅದೇ ರೀತಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂತಂದ್ರೆ, ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಜನವರಿ 28, 2026 ಆಡಿ ಪ್ರಾರಂಭವಾಗಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಫೆಬ್ರವರಿ 18, 2026. ಅದೇ ರೀತಿ ಅರ್ಜಿ ಸಲ್ಲಿಕೆಯ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಕೂಡ ಅದೇ ಆಗಿದ್ದು, ಅಂದ್ರೆ ಫೆಬ್ರವರಿ 18, 2026. ಸ್ನೇಹಿತರೆ, ಈ ಒಂದು ಫುಲ್ ನೋಟಿಫಿಕೇಶನ್ ಬಗ್ಗೆ ಫುಲ್ ಮಾಹಿತಿ ನಾನು ನಿಮಗೆಲ್ಲ ಕೊಟ್ಟಿದ್ದೇನೆ. ಟೆಲಿಗ್ರಾಮು ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಜಾಯಿನ್ ಆಗಿ ನೀವು. ಯಾಕಪ್ಪ ಅಂದ್ರೆ ನಾವು ಪ್ರತಿನಿತ್ಯ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಉದ್ಯೋಗ ಮಾಹಿತಿ ಕೊಡಲಿಂದ ಅಲ್ಲಿ ಕೂಡ ನೀವು ನೇರವಾಗಿ ಒಂದು ಮಾಹಿತಿ ಪಡೆಯಬಹುದಾಗಿದೆ. ಅದೇ ರೀತಿ ಈ ಒಂದು ಅಪ್ಲಿಕೇಶನ್ ಎಲ್ಲ ಹಾಕು ಬಯಸುವ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಆಫ್ಲೈನ್ ಅಪ್ಲಿಕೇಶನ್ ನಾನು ಟೆಲಿಗ್ರಾಮ್ಗೆ ಕೊಟ್ಟಿರ್ತೀನಿ. ನಿಮಗೆ ಮೊದಲೇ ಹೇಳಿದ್ದೆ ನಾನು, ಆಫ್ಲೈನ್ ಮೂಲಕ ಅರ್ಜಿಗಳು ಸಲ್ಲಿಸಬೇಕು. ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾದ್ರೆ ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ಇದೆ, ತಾವುಗಳು ಗಮನಿಸ್ತಾ ಇದ್ದೀರಿ. ಓಕೆ, ಈ ಒಂದು ಅಪ್ಲಿಕೇಶನ್ ಫಾರ್ಮೆಟ್ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಫಿಲ್ ಮಾಡಿ ನಾನು ಹೇಳಿದ ಒಂದು ಅಡ್ರೆಸ್ಗೆ ತಮ್ಮ ಅರ್ಜಿಗಳನ್ನ DD ಒಂದಿಗೆ ನಿಮ್ಮೆಲ್ಲ ದಾಖಲಾತಿಗಳನ್ನು ಸಲ್ಲಿಸಿ ಈ ಒಂದು ಅಡ್ರೆಸ್ ಅನ್ನಗೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಇದೇ ರೀತಿ ಒಂದು ಹೆಚ್ಚಿನ ಉದ್ಯೋಗ ಮಾಹಿತಿ ನೀವು ಇಷ್ಟಪಡ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನ ಮರೆಯದಿರಿ. ಧನ್ಯವಾದ.